ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕನೂ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನಿವತ್ತು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲು ಒಂದಿಷ್ಟು ಅಭ್ಯಾಸಗಳನ್ನ ಫಾಲೋ ಮಾಡಿಕೊಂಡ್ರೆ ಮನೆ ಕೆಲಸಗಳಾಗಿರ್ಬೋದು, ಹೊರಗಡೆ ಕೆಲಸಗಳಾಗಿರ್ಬೋದು, ಎಲ್ಲನೂ ನಾವು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಬಾಡಿನೂ ಕೂಡ ಆ್ಯಕ್ಟಿವ್ ಆಗಿ ಸಪೋರ್ಟ್ ಮಾಡುತ್ತೆ. ನಮ್ಮ ಮೈಂಡು ಕೂಡ ತುಂಬ ಫ್ರೀಯಾಗಿ ಯಾವುದೇ ರೀತಿ ಸ್ಟ್ರೆಸ್ ತಗೊಳ್ದೇ ಚೆನ್ನಾಗಿ ನಾವು ಆ್ಯಕ್ಟಿವ್ ಆಗಿ ಕೆಲಸಗಳನ್ನು ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಅದರಲ್ಲಿ ಮೊದಲನೇದೇನು ಅಂತ ಅಂದರೆ ಓವರ್ ಈಟಿಂಗು. ನಾವು ಆದಷ್ಟು ಜಾಸ್ತಿ ತಿನ್ನುವಂಥ ಅಭ್ಯಾಸನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ನಾವು ಯಾವಾಗ ನಮ್ಗೆ ಎಷ್ಟು ಬೇಕೋ, ನಮ್ಮ ಬಾಡಿಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಊಟ ಮಾಡಿದಾಗ ನಮಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ ಅಲ್ವಾ. ಜಾಸ್ತಿ ಊಟ ಆಯಿತು ಅಂದಾಗ ನಿದ್ದೆ ಮಾಡಬೇಕು ಅನಿಸುತ್ತೆ, ಇಲ್ಲ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅನಿಸುತ್ತೆ, ಇಲ್ಲ ಸ್ವಲ್ಪ ಸುಸ್ತಾಗ್ತಿರುತ್ತೆ, ಆಗ್ತಿಲ್ಲ ಎದ್ದು ಕೆಲಸ ಮಾಡೋದಕ್ಕೆ ಅನ್ನೋ ರೀತಿ ಫೀಲ್ ಅಂತೂ ಆಗೇ ಆಗುತ್ತೆ. ಆದಷ್ಟು ಓವರ್ ಈಟಿಂಗ್ ಮಾಡುವಂಥ ಅಭ್ಯಾಸನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನಾವು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಯಾವುದೇ ಕೆಲಸ ಆಗಲಿ ಎಲ್ಲನೂ ಪಟ ಅಂತ ಮುಗಿಸ್ಕೋಬೋದು. ನಮ್ಮ ವೆಯ್ಟು ಕೂಡ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ತಿಂದಾಗಲೇ ನಮ್ಮ ವೆಯ್ಟು ಕೂಡ ಜಾಸ್ತಿ ಆಗೋದಾಗಿರ್ಬೋದು. ಒಂದು 3/4% ಊಟ ಮಾಡಿ ಇನ್ನು 1/4% ಖಾಲಿ ಇದೆ ನನ್ನ ಹೊಟ್ಟೆ, ಇನ್ನೂ ಒಂದು ಸ್ವಲ್ಪ ತಿನ್ಬೋದು ಅನ್ನೋ ರೀತಿ ಇಟ್ಕೋಬೇಕು. ಏನೋ ಚೆನ್ನಾಗಿದೆ, ನನಗೆ ಇಷ್ಟ ಆಗುತ್ತೆ ಅಂತ ಜಾಸ್ತಿ ತಿಂದಾಗ ನಮಗೆ ಯಾವುದೇ ರೀತಿ ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಆಗಿಬಿಟ್ಟಿರುತ್ತೆ. ಒಂದು ರೀತಿ ನಮ್ಮ ಬಾಡಿನೂ ಕೂಡ ಸಪೋರ್ಟ್ ಮಾಡೋದು ಕಡಿಮೆ ಆಗುತ್ತೆ. ಆದಷ್ಟು ಬೆಳಗ್ಗೆನೇ ಜಾಸ್ತಿ ತಿನ್ನುವಂಥ ಅಭ್ಯಾಸನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಇವಾಗ ಎಲ್ಲ ಹೊರ್ಗಡೆ ಕೆಲಸಕ್ಕೆ ಹೋಗ್ತೀವ ಇಲ್ಲ ಮನೇಲೇ ಇರ್ತೀವಿ ಅಂದಾಗಲೂ ಕೂಡ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ ನೆಕ್ಸ್ಟು ಒಂದು 9 ಗಂಟೆ ಹಂಗೆ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲೇ ತಿಂಡಿ ತಿನ್ನುವಂಥದ್ದು. ಬೆಳಗ್ಗೆಯಿಂದ ಸಂಜೆ ತನಕ ನಾವು ಕೆಲಸ ಮಾಡಬೇಕು ಅಂದಾಗ ಬೆಳಗ್ಗೆನೇ ಜಾಸ್ತಿ ತಿಂದುಬಿಟ್ರೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಆದಷ್ಟು ಲೈಟಾಗಿ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ರೆ ಕೆಲಸ ಮಾಡೋದಕ್ಕೂ ಕೂಡ ಖುಷಿ ಅನಿಸುತ್ತೆ. ಒಂದು ರೀತಿ ನಮ್ಮ ಬಾಡಿಗೂ ಸ್ವಲ್ಪ ಎನರ್ಜಿ ಸಿಕ್ಕಂಗಾಗುತ್ತೆ, ಯಾವುದೇ ರೀತಿ ಸ್ಟ್ರೆಸ್ ಇರಲ್ಲ, ಒಂದು ರೀತಿ ಆ್ಯಕ್ಟಿವ್ ಆಗಿ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಕೋತೀವಿ. ಆದಷ್ಟು ಬೆಳಗ್ಗೆ ಟೈಮು ಸ್ವಲ್ಪ ಕ್ವಾಂಟಿಟಿಯಲ್ಲೇ ತಿನ್ನಬೇಕು. ಇನ್ನು ಮಧ್ಯಾಹ್ನ ಟೈಮು ಸ್ವಲ್ಪ ರೈಸ್ ಆಗಿರ್ಬೋದು, ಮತ್ತು ಸ್ವಲ್ಪ ದಾಲ್ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಈ ರೀತಿ ತಿನ್ನುವಂಥದ್ದು. ಈ ರೀತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ತೂಕನೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ನಾವು ಊಟ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಆದಾಗ ನಮಗೆ ವಾಮಿಂಟ್ ಮಾಡಬೇಕು ಅನಿಸುತ್ತೆ, ಇಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ನಮ್ಗೆ ಸರಿ ಅನ್ನಿಸ್ತಿಲ್ಲ ಅನ್ನೋದು ಹಾಗೆ ಆಗುತ್ತೆ ಅಲ್ವಾ. ನಮ್ಮ ಡೈಜೆಸ್ಟಿವ್ ಸಿಸ್ಟಮು ಕೂಡ ತುಂಬ ನಿಧಾನವಾಗಿ ಡೈಜೆಷನ್ ಮಾಡೋದು ಕೂಡ ನಿಧಾನ ಆಗಿಬಿಟ್ಟಿರುತ್ತೆ. ನಮಗೆ ಅಷ್ಟು ನಮ್ಮ ಬಾಡಿ ಸರಿ ಅಂತ ಅನಿಸೋದಿಲ್ಲ. ಆದಷ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಊಟ ಮಾಡಿಕೊಂಡು ನಮ್ಮ ಬಾಡಿನ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು ಮತ್ತು ಆ್ಯಕ್ಟಿವ್ ಆಗಿರೋದಕ್ಕೆ ಇದು ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಓವರ್ ಈಟಿಂಗ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ನಿದ್ದೆ ಚೆನ್ನಾಗಿ ಮಾಡುವಂಥದ್ದು. ನಾವು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅಂದರೆ ಫಸ್ಟು ನಮ್ಮ ನಿದ್ದೆನೂ ಕೂಡ ಚೆನ್ನಾಗಾಗಿರಬೇಕು. ಇವಾಗ ನೈಟ್ ಎಲ್ಲೋ ಫಂಕ್ಷನ್ ಇದೆ, ನಾನು ನಿದ್ದೆ ಮಾಡೋದಕ್ಕಾಗಿಲ್ಲ ಅಂದಾಗ ಆವತ್ತಿನ ದಿನ ನಾವು ಬೇಗನೂ ಹೇಳೋದಿಲ್ಲ, ನಾವು ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋದಿಲ್ಲ, ನಮ್ಮ ಬಾಡಿ ಅದಕ್ಕೆ ಸಪೋರ್ಟು ಕೂಡ ಮಾಡೋದಿಲ್ಲ, ನಮ್ಮ ಮೈಂಡು ತುಂಬ ಒಂದು ರೀತಿ ಸ್ಟ್ರೆಸ್ ಅನ್ನಿಸ್ತಿರುತ್ತೆ, ನಮ್ಮ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿ ಇಂಟ್ರೆಸ್ಟ್ ಅನ್ನೋದು ಕೂಡ ಬರೋದಿಲ್ಲ ಅಲ್ವಾ. ಆದಷ್ಟು ಒಂದು 4ರಿಂದ 5 ಅವರ್ ಆದರೂ ನಾವು ಚೆನ್ನಾಗಿ ಡೀಪ್ ಸ್ಲೀಪ್ ಮಾಡುವಂಥ ಅಭ್ಯಾಸನ ಇಟ್ಕೋಬೇಕು. ನಾವು ನಿದ್ದೆನೇ ಚೆನ್ನಾಗಿ ಮಾಡಲಿಲ್ಲ ಅಂದಾಗ, ಇವಾಗ ನೈಟೆಲ್ಲ ನಿದ್ದೆ ಮಾಡೋದಕ್ಕಾಗಿಲ್ಲ ಅಂದರೆ ಬೆಳಗ್ಗೆ ಎದ್ದು ಕೂಡ ಕೆಲಸ ಮಾಡೋದು ಕೂಡ ಕಮ್ಮಿ ಆಗಿಬಿಟ್ಟಿರುತ್ತೆ. ಆದಷ್ಟು ನಿದ್ದೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳುವಂಥದ್ದು ಒಳ್ಳೆಯ ಅಭ್ಯಾಸ. ಇದು ಸೆಕೆಂಡ್ ಪಾಯಿಂಟು. ನೆಕ್ಸ್ಟು ಏನು ಅಂತ ಅಂದರೆ ಈಟ್ ಫ್ರೆಶ್ ಫುಡ್ ಅಂತ ಅಂದರೆ ಹೊರ್ಗಡೆ ಊಟ ಅಲ್ಲ, ಮನೇಲೇ ಅಡುಗೆ ಮಾಡಿ ಮನೇಲೇ ಊಟ, ಅದನ್ನು ಫ್ರೆಶ್ ಫುಡ್ ಅಂತಲೇ ಹೇಳ್ತೀವಲ್ವ. ಇವಾಗ ತುಂಬ ಜನ ಹೊರ್ಗಡೆ ಊಟ ಮಾಡ್ಕೊಂಡು ಅವ್ರ ಬಾಡಿಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಬಟ್ ನಾವು ಮನೇಲೇ ಊಟ ಮಾಡಿಬಿಟ್ಟು ಎಲ್ಲೋ ಅಪರೂಪಕ್ಕೊಂದ್ಸಲ ಹೊರ್ಗಡೆ ಊಟ ಮಾಡ್ತೀವಿ ಅಂದರೆ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ನಮ್ಮ ಡೈಜೆಷನ್ ಚೆನ್ನಾಗಿ ಆಗೋದಿಲ್ಲ, ಒಂದು ರೀತಿ ಮಂದ ಅನ್ನಿಸ್ತಿರುತ್ತೆ. 2 ಡೇಸ್ ಆದರೂ ನಮಗೆ ನಿದ್ದೆ ಬರೋ ರೀತಿ ಆಗ್ತಿರುತ್ತೆ, ಒಂದು ರೀತಿ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಈ ರೀತಿ ತುಂಬ ಸಲ ಅಬ್ಸರ್ವ್ ಮಾಡಿ ನೋಡಿ ತುಂಬ ಸಲ ಆಗಿರುತ್ತೆ. ಆದಷ್ಟು ಫ್ರೆಶ್ ಫುಡ್ನೇ ತಿನ್ನುವಂಥದ್ದು ಒಳ್ಳೆಯ ಅಭ್ಯಾಸ. ಹೊರ್ಗಡೆ ತಿಂದ ಅಭ್ಯಾಸ ಇರೋರು ಓಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ, ಆ ಊಟಕ್ಕೆ ಅವ್ರ ಬಾಡಿ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಬಟ್ ಯಾವಾಗಲೂ ಒಂದ್ಸಲಿ ತಿಂದರೆ ಈ ರೀತಿ ಮಿಸ್ಟೇಕ್ ಆಗುತ್ತೆ. ಆದಷ್ಟು ಫ್ರೆಶ್ ಫುಡ್ಡು ಮನೇಲೇ ಅಡುಗೆ ಮಾಡಿರುವಂಥ ಊಟ ಮಾಡೋದು ತುಂಬಾ ಬೆಸ್ಟು. ನೆಕ್ಸ್ಟ್ ಏನು ಅಂತ ಅಂದರೆ ಫ್ರೆಶ್ ಫುಡ್ ಅಂದರೆ ಇವಾಗ ಈ ಟೈಮಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ತುಂಬ ತಣ್ಣಗಿರೋ ಊಟ ಮಾಡಬಾರ್ದು. ಮತ್ತು ನೈಟು ಏನೋ ಸ್ವಲ್ಪ ಅನ್ನ ಮಿಕ್ಬಿಟ್ಟಿರುತ್ತೆ, ಅದನ್ನು ಬೆಳಗ್ಗೆ ತಿನ್ಕೊಬಿಡೋಣ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ತುಂಬ ಜನ ಹೌಸ್ ವೈಫ್ಗಳು ಈ ರೀತಿ ಥಿಂಕ್ ಮಾಡ್ತೀವಲ್ವ. ಅನ್ನ ಅಂದರೆ ತಂಗಳನ್ನ ತಿನ್ನುವಂಥದ್ದು ಒಳ್ಳೆ, ಅಂದರೆ ಅದರಲ್ಲಿ ಪ್ರೋಬಯೋಟಿಕ್ ಫುಡ್ ಅಂತಲೇ ಹೇಳ್ತೀವಲ್ವ, ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅದನ್ನು ನೀಟಾಗಿ ಮಾಡಿಕೊಂಡು ತಿಂದರೆ ತುಂಬ ಬೆಸ್ಟು. ಬಟ್ ಏನು ಮಾಡ್ಕೊಳ್ದೇ ನೈಟು ಉಳ್ಕೊಂಡಿದೆ ಅದನ್ನೇ ಬೆಳಗ್ಗೆ ತಿನ್ಬಿಡೋಣ ಅಂದ್ಬಿಟ್ಟು
ಮಾಡಿಬಿಟ್ಟು ಸಾಂಬಾರಲ್ಲಿ ತಿನ್ನೋದಾಗಿರ್ಬೋದು, ತುಂಬ ತಣ್ಣಗಿರುತ್ತೆ ಅದನ್ನು ತಿನ್ನೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡಿದಾಗ ಈ ಚಳಿ ಟೈಮಲ್ಲಿ ನಮಗೆ ಈ ಆ್ಯಕ್ಟಿವ್ ಆಗಿರೋದಕ್ಕೆ ಸ್ವಲ್ಪ ಕಮ್ಮಿ ಆಗಿಬಿಟ್ಟುತ್ತೆ. ಯಾವುದೇ ರೀತಿ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ. ತಂಗ್ಳನ್ನು ತಿಂದಾಗ, ತಂಗ್ಳು ಮುದ್ದೆ ತಿಂದಾಗ ನಿದ್ದೆ ಕೂಡ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ನಮಗೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ಕೂಡ ಸ್ವಲ್ಪ ಚೇಂಜ್ ಮಾಡಿಕೊಂಡು ಒಂದು ಪ್ರೋಸೆಸ್ ಅಂತಲೇ ಇರುತ್ತೆ ಅಲ್ವಾ, ಪ್ರೋಬಯೋಟಿಕ್ ಫುಡ್ ಮಾಡ್ಕೊಳ್ಳೋದಕ್ಕೆ ಮೊಸರು ಹಾಕೊಳ್ಳೋದಾಗಿರ್ಬೋದು, ಅದೆಲ್ಲ ನೈಟೇ ಎಲ್ಲ ಕಲಸಿಡುವಂಥದ್ದಾಗಿರ್ಬೋದು, ಈ ರೀತಿ ಮಾಡ್ಕೊಂಡು ತಿನ್ನುವಂಥ ಅಭ್ಯಾಸ ಒಳ್ಳೆಯದೇ. ನೆಕ್ಸ್ಟು ಪಾಯಿಂಟ್ ಏನು ಅಂತ ಅಂದರೆ, ನಮ್ಮ ಮೈಂಡ್ಗೆ ಆದಷ್ಟು ಓವರ್ ಸ್ಟ್ರೆಸ್ಸು, ತುಂಬ ಸ್ಟ್ರೆಸ್ ತಗೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಮಗೆ ಖುಷಿಯಾಗಿರಬೇಕು ಅಂತಂದರೆ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ನಮಗೇನು ಇಷ್ಟ ಆಗೋದಿಲ್ವೋ ಅದನ್ನು ತೆಗೆದು ತಲೆಯಿಂದ ಬೇರೆ ಕೆಲಸಗಳನ್ನೂ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು ಅಲ್ವಾ. ಬಟ್ ಯಾವಾಗಲೂ ನಾವು ತುಂಬ ಸ್ಟ್ರೆಸ್ ಇಟ್ಕೊಂಡು, ತುಂಬ ತಲೆಯಲ್ಲಿ ಬೇಡದೇ ಇರೋ ವಿಚಾರಗಳು ಇಟ್ಕೊಂಡು, ನಮ್ಗೆ ಬೇಡ ಅಂದರೂ ಕೂಡ ಅದನ್ನೇ ಜಾಸ್ತಿ ತುಂಬಿಕೊಂಡು ತಲೆಯಲ್ಲೆಲ್ಲ ಈ ರೀತಿ ಅಭ್ಯಾಸಗಳು ಮಾಡ್ಕೊಂಡು ಹೋದಾಗ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರುತ್ತಾ, ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯನೂ ಇಲ್ಲ. ನಮಗೊಂದು ರೀತಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಅಯ್ಯೋ ಬೇಡ ಬಿಡು, ಯಾರು ಕೆಲಸ ಮಾಡಿ ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ ನನಗೆ ಅನ್ನೋ ರೀತಿ ಆಗಿಬಿಡುತ್ತೆ. ಆದಷ್ಟು ಓವರ್ ಸ್ಟ್ರೆಸ್ನು ಕೂಡ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಒಂದಿಷ್ಟು ಇಗ್ನೋರ್ ಮಾಡಿ ಹೋಗ್ತಾ ಇರಬೇಕು ಮುಂದೆ. ನನಗೆ ಈ ವಿಚಾರದಲ್ಲಿ ಇಂಟ್ರೆಸ್ಟ್ ಇಲ್ಲ, ಬೇಡ, ಅದನ್ನು ಇಗ್ನೋರ್ ಮಾಡಿ ಮುಂದೆ ಹೋಗೋಣ, ಅದನ್ನು ನನ್ನ ಲೈಫಿಂದ ಡಿಲೀಟ್ ಮಾಡಿ ನೆಕ್ಸ್ಟು ನನಗೇನು ಬೇಕೋ ಅದನ್ನು ತಗೊಂಡು ಹೋಗೋಣ ಅನ್ನೋ ರೀತಿ ಒಂದು ಅಭ್ಯಾಸನ ಇಟ್ಕೊಂಡಾಗ ಈ ರೀತಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಬಟ್ ನನಗೇನು ಉಪಯೋಗ ಇಲ್ಲ, ಅದರಿಂದ ನಾನು ತುಂಬ ತೊಂದರೆಗಳೇ ಆಗ್ತಿದೆ ಅಂದಾಗ ಅದನ್ನು ಕೂಡ ನಮ್ಮ ಮೈಂಡಲ್ಲಿ ಇಟ್ಕೊಂಡು ನಾವು ಒಂದು ರೀತಿ ಲಗೇಜ್ ರೀತಿ, ಬ್ಯಾಗೇಜ್ ರೀತಿ ನಮ್ಮ ತಲೆಯಲ್ಲೇ ಇಟ್ಕೊಂಡು ಹೋದಾಗ ನಾವು ಚೆನ್ನಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ನಾವು ಆ್ಯಕ್ಟಿವ್ ಆಗಲ್ಲ, ನಾವು ಏನೇ ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಅನ್ನೋದು ಹೋಗ್ಬಿಡುತ್ತೆ. ಆದಷ್ಟು ಓವರ್ ಸ್ಟ್ರೆಸ್ ಮಾಡ್ಕೊಳ್ಳೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ನನಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರ್ತಿಲ್ಲ ಅಂದಾಗ ಒಂದು 10 ನಿಮಿಷನಾದರೂ ದಿನ ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡುವಂಥದ್ದು ಒಳ್ಳೆಯ ಅಭ್ಯಾಸ. ಈ ರೀತಿ ಎಕ್ಸಸೈಸ್ ಮಾಡಿದಾಗ ನಮ್ಮ ಬಾಡಿಗೂ ಕೂಡ ಚೆನ್ನಾಗಿ ಒಂದು ರೀತಿ ಕೆಲಸ ಕೊಟ್ಟಂಗಾಗುತ್ತೆ. ನಾವು ಬೇರೆ ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಏನು ಅಂತ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಕೂತ್ಕೊಂಡು ಕೆಲಸ ಮಾಡುವಂಥ ಕೆಲಸನ ಆದಷ್ಟು ಕಮ್ಮಿ ಮಾಡ್ಕೋಬೇಕು ನಾವು. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣವೇ ಏನೋ ಕೂತ್ಕೊಂಡು ಕೆಲಸ ಮಾಡುವಂಥ ಸ್ಟಾರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು. ಈ ರೀತಿ ಮಾಡಿದಾಗ ನಾವು ಬೇರೆ ಕೆಲಸ ಮಾಡೋದಕ್ಕೆ ಅಯ್ಯೋ ಆಗ್ತಿಲ್ಲ, ಸ್ವಲ್ಪ ಹೊತ್ತು ಇನ್ನೂ ಕೂತ್ಕೊಬಿಡೋಣ ಅನ್ನೋ ರೀತಿ ಆಗುತ್ತೆ. ಆದಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡು ಕೆಲಸ ಮಾಡುವಂಥದ್ದು. ಈಗ ಕಸ ಗುಡಿಸೋದಾಗಿರ್ಬೋದು, ಏನೋ ಒಂದು ಮನೆ ಒರೆಸೋದಾಗಿರ್ಬೋದು, ನಮ್ಮ ಬಾಡಿಗೂ ಕೂಡ ಸ್ವಲ್ಪ ಕೆಲಸ ಕೊಟ್ಟಂಗಾಗುತ್ತೆ. ನಾವು ಕೂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಅದನ್ನು ಬಿಟ್ಟು ತುಂಬ ಡೀಪಾಗಿ ಏನೋ ಕೂತ್ಕೊಂಡು ಕೆಲಸ ಮಾಡುವಂಥದ್ದು, ಬಟ್ಟೆ ಮಡ್ಚೋದಾಗಿರ್ಬೋದು, ಈ ರೀತಿ ನಾವು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಬಿಟ್ರೆ ನಮಗೆ ಎದ್ದು ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಆಗಿಬಿಡುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ. ಆದಷ್ಟು ಬೆಳಗ್ಗೆ ಎದ್ದು ಓಡಾಡುವಂಥ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ ಕೆಲಸ ಮಾಡೋದಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಎದ್ದು ವಾಕಿಂಗ್ನಾರು ಮಾಡುವಂಥದ್ದು. ಎದ್ದು ವಾಕಿಂಗ್ ಮಾಡಿದಾಗ ಆವಾಗಲೂ ಕೂಡ ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೋತೀವಿ. ಸ್ವಲ್ಪ ಎಕ್ಸಸೈಸ್ ಆಗಿರುತ್ತೆ ಬಾಡಿಗೆ, ಸ್ವಲ್ಪ ಕೆಲಸನೂ ಕೂಡ ಕೊಟ್ಟಿರ್ತೀವಲ್ವ ನಮ್ಮ ಬಾಡಿಗೆ. ಕೆಲಸ ಕೊಟ್ಟಿದ್ದೀವಿ ಅಂದಾಗ ನಾವು ಬೇರೆ ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ತುಂಬ ಕೂತ್ಕೊಂಡೇ ಕೆಲಸ ಮಾಡುವಂಥ ಕೆಲಸಗಳು ತುಂಬ ಜನದಿರುತ್ತೆ ಅಲ್ವ. ಇವಾಗ ಲ್ಯಾಪ್ಟಾಪಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಜಾಸ್ತಿ ಕೂತ್ಕೊಂಡೇ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಆದಷ್ಟು ಈ ರೀತಿ ಕೆಲಸ ಮಾಡುವಂಥವ್ರಿದ್ದಾಗ 1 ಅವರ್ 2 ಅವರ್ಗೊಂದ್ಸಲ ಎದ್ದು ಸ್ವಲ್ಪ ಓಡಾಡುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಮಾಡಿಕೊಂಡಾಗ ನಾವು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸಗಳನ್ನೂ ಕೂಡ ಮಾಡ್ಕೋಬೋದು. ಬಟ್ ಯಾವಾಗಲೂ ಕೂತ್ಕೊಂಡೇ ಇರುವಂಥ ಕೆಲಸಗಳನ್ನ ಮಾಡ್ತಿದ್ದಾಗ ಅದೊಂದು ರೀತಿ ಅಡ್ಜಸ್ಟ್ ಆಗಿರುತ್ತೆ ಅವ್ರಿಗೆ. ಆ ಕೂತ್ಕೊಂಡು ಕೆಲಸ ಮಾಡೋದು ಅಡ್ಜಸ್ಟ್ ಆಗಿರುತ್ತೆ. ಬಟ್ 1-2 ಅವರ್ಗೊಂದ್ಸಲ ಎದ್ದು ಓಡಾಡುವಂಥದ್ದು ಕೂಡ ತುಂಬಾ ಬೆಸ್ಟು. ಈ ರೀತಿ ಒಂದಿಷ್ಟು ಅಭ್ಯಾಸಗಳನ್ನ ನಾವು ಚೇಂಜ್ ಮಾಡ್ಕೊಂಡು ಹೋದಾಗ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನಂಗೆ ತುಂಬ ಒಂದು ರೀತಿ ಮಂದ ಆಗೋ ರೀತಿ ಆಗಿಬಿಟ್ಟಿದ್ದೀನಿ ಅಂದಾಗ ಚೇಂಜಸ್ ಅನ್ನೋದು ಬೇಕೇ ಬೇಕಾಗಿರುತ್ತೆ. ನಮ್ಮ ಬಾಡಿಗೆ ಬೇಕಾಗಿರುತ್ತೆ, ನಮ್ಮ ಮೈಂಡ್ಗೆ ಸ್ವಲ್ಪ ಬೇಕಾಗಿರುತ್ತೆ, ನಮ್ಮ ಆರೋಗ್ಯದಲ್ಲೂ ಕೂಡ ತುಂಬ ಚೇಂಜಸ್ ಆಗುತ್ತೆ. ನಾವು ಇವಾಗ ಜಾಸ್ತಿ ಊಟ ಮಾಡಿ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀವಿ ಅಂದಾಗ ಆದಷ್ಟು ನಾವು ಓವರ್ ಈಟಿಂಗ್ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಿಂದ್ಕೊಂಡು, ಇನ್ನೂ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿಂತಿದ್ದೀವಿ, ಇನ್ನೂ ಸ್ವಲ್ಪ ತಿನ್ನೋ ರೀತಿ ಇದೆ, ನನ್ನ ಹೊಟ್ಟೆ ಖಾಲಿ ಇದೆ ಅನ್ನೋ ರೀತಿ ಇಟ್ಕೊಂಡಾಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿನ್ಕೊಂಡು ಹೋಗ್ತೀವಿ ಅಂದಾಗ ವೆಯ್ಟ್ ಜಾಸ್ತಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಬ್ಯಾಲೆನ್ಸ್ ಅಂತೂ ಆಗ್ತಿರುತ್ತೆ ಅಲ್ವಾ. ಬಟ್ ಈ ರೀತಿ ಒಂದು ಊಟ ಜಾಸ್ತಿ ಆಗೋದ್ರಿಂದ ನಮ್ಮ ಕೆಲಸ ಮಾಡೋದು ಕಮ್ಮಿ ಆಗುತ್ತೆ, ನಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ, ನಮ್ಮ ಆರೋಗ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಿರುತ್ತೆ ಅಂದಾಗ ಒಂದಿಷ್ಟು ಚೇಂಜಸ್ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು.
ನೆಕ್ಸ್ಟ್ ಏನು ಅಂತ ಅಂದರೆ ಎಕ್ಸ್ಪ್ಲೋರ್ ಸನ್ಲೈಟ್. ನಮ್ಮ ಬಾಡಿನ ಆದಷ್ಟು ಸೂರ್ಯನ ಕಿರಣಗಳಿಗೆ ಸ್ವಲ್ಪ ಹೊತ್ತು ಬೀಳೋ ರೀತಿ ನಾವು ಕುತ್ಕೋಬೇಕು. ನಾವು ಯಾವಾಗಲೂ ಒಳಗಡೆನೇ ಇರ್ತೀವಿ, ನಮ್ಮ ಬಾಡಿ ಹೊರಗಡೆ ಸೂರ್ಯನ ಕಿರಣಗಳನ್ನೇ ನಾವು ನೋಡ್ತಾ ಇಲ್ಲ, ನಮ್ಮ ಕಣ್ಣಿಗಾಗಿರ್ಬೋದು, ಈ ರೀತಿ ಎಲ್ಲ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ಆದಷ್ಟು ನಾವು ಒಳಗಡೆನೇ ಇದ್ದು ಒಂದು ರೀತಿ ಬೇಜಾರಾಗಿಬಿಡುತ್ತೆ ಅಲ್ವ, ಒಳಗಡೆ ಕೆಲಸ ಮಾಡ್ಕೊ, ಅಡುಗೆ ಮಾಡ್ಕೊ, ಊಟ ಮಾಡು, ಒಳಗಡೆನೇ ಮಲಿಕೋ, ಈ ರೀತಿ ಎಲ್ಲ ಇದ್ದಾಗ ನಾವು ಆ್ಯಕ್ಟಿವಾಗಿ ಕೆಲಸ ಮಾಡೋದಕ್ಕಾಗುತ್ತಾ? ಸಾಧ್ಯನೇ ಇಲ್ಲ ಅಲ್ವಾ. ಆದಷ್ಟು ಬಿಸಿಲಿಗೆ 1 ಅವರ್ 2 ಅವರ್ ಆದರೂ ನಾವು ಬಿಸಿಲಲ್ಲಿ ಓಡಾಡುವಂಥ ಅಭ್ಯಾಸನ ಮಾಡ್ಕೋಬೇಕು. ಮಕ್ಳಿಗಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಷ್ಟೋ ಪ್ರಾಬ್ಲಮ್ಗಳೆಲ್ಲ ನಾವು ಬಿಸಿಲಲ್ಲಿ ನಮ್ಮ ಬಾಡಿನ ಎಕ್ಸ್ಪ್ಲೋರ್ ಮಾಡಿದಾಗ ಕಡಿಮೆ ಆಗುತ್ತೆ. ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾವು ಕೂಡ ಆ್ಯಕ್ಟಿವ್ ಆಗಿ ಕೆಲಸನ ಸ್ಟಾರ್ಟ್ ಮಾಡ್ಕೋಬೋದು. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.